ಪ್ರಿಯರೇ, ಬನ್ನಿ ಎಲ್ಲರೂ ನಾವು ಕೂತಿರುವಂಥ ಸ್ಥಳದಲ್ಲಿ ನಮ್ಮ ಮನೆಗಳಲ್ಲಿ ಕಣ್ಣುಗಳು ಮುಚ್ಚಿಕೊಳ್ತಾ ಸುಂದರವಾದ ಹಾಡನ್ನು ಹಾಡ್ತಾ ದೇವರ ಸಾನ್ನಿಧ್ಯವನ್ನು, ದೇವರ ಪ್ರಸನ್ನತೆಯನ್ನು ನಾವು ನಮ್ಮ ಕುಟುಂಬದಲ್ಲಿ ಬರಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ದೇವರು ಮಹಿಮೆಯ ಅರಸನಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧರಲ್ಲಿ ಮಹಾಪರಿಶುದ್ಧನಾಗಿದ್ದಾನೆ. ದೇವದೂತರು ಹೇಳ್ತಾರೆ, ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಪರಿಶುದ್ಧನು. ಕೆರೂಬಿಯರು, ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಕೈಗಳನ್ನು ಎತ್ತುತ್ತಾ ಹೇಳೋಣ. ಮಹಿಮೆಯ ಅರಸನೇ ನಿನಗೆ ಆರಾಧನೆ. ಸಿಂಹಾಸನರೂಢ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ. ಸಿಂಹಾಸನರೂಢ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೇ ಆರಾಧನೆ. ಯುಗ ಯುಗಕ್ಕೂ ಸುವಾತನೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೇ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಸ್ವಾಮಿ ಕರಗಳನ್ನು ಚಾಚುತ್ತಾ, ಯೇಸುವೇ ನೀನು ಪರಿಶುದ್ಧನು, ತಂದೆಯಾದ ದೇವರೇ ನೀವು ಪರಿಶುದ್ಧರು, ಪವಿತ್ರಾತ್ಮ ದೇವರೇ ಪರಿಶುದ್ಧರು ಎಂಬುದಾಗಿ ಆರಾಧಿಸುತ್ತಾ ಇದನ್ನು ನಾವು ಪ್ರಾರಂಭಿಸ್ತಾ ಇರುವಾಗ ದೇವರೇ, ನೀವೇ ನಮ್ಮ ಜೀವನಗಳಲ್ಲಿ ಇಳಿದು ಬಂದು ಸ್ವಾಮಿ ನಿಮ್ಮ ಚಿತ್ತವನ್ನು ನೆರವೇರಿಸಿರಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್ ಆಮೆನ್. ಕೂಡಿ ಬಂದಿರುವಂಥ ಎಲ್ಲ ದೇವ ಜನರನ್ನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ಮುಂಜಾನೆಯ ಒಂದು ಮಹಿಮೆಯ ಅನ್ನುವಂಥ ದೇವರ ವಾಕ್ಯದ ಚಿಕ್ಕ ಧ್ಯಾನಕ್ಕಾಗಿ ನಿಮ್ಮೊಂದಿಗೆ ಸೇರಿ ನಾವು ಪ್ರಾರ್ಥಿಸಲು ಆರಾಧಿಸಲು ಬಹಳ ಸಂತೋಷ ಪಡ್ತೇವೆ. ಆಮೇಲೆ ಈ ದಿನಕ್ಕಾಗಿ ನಾವು ತಕ್ಕೊಂಡಿರುವಂಥ ದೇವರ ವಾಕ್ಯ ಭಾಗದ ಕಡೆಗೆ ನಾವು ಬರೋಣ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಬುಕ್ ಆಫ್ ಐಶಾಯ ಚಾಪ್ಟರ್ 40 ವರ್ಸ್ 31. ಸೊ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ದೇವರ ವಾಕ್ಯ. ಆಮೇನ್. ಸೊ ಇದು ವಾಕ್ಯ ಮಾತ್ರ ಅಲ್ಲ, ಇದು ಪ್ರವಾದನ ವಾಕ್ಯ. ಆಮೇನ್. ಇದು ವಾಗ್ದಾನ ವಾಕ್ಯ ಆಗಿರ್ತದೆ. ಈ ಮುಂಜಾನೆ ಈ ವಾಕ್ಯವನ್ನು ಓದಿಕೊಳ್ಳಿಕ್ಕಿದ್ದೇವೆ. ನಾನು ನಿಮಗೋಸ್ಕರ ಓದ್ತೀನಿ, ಕೇಳಿಸಿಕೊಳ್ಳ್ರಿ. ಯೆಹೋವನನ್ನು ನಿರೀಕ್ಷಿಸುವವರು
ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಆಮೇನ್. ಸೊ ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿ ಪ್ರಿಯರೇ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿರಿ. ಇಲ್ಲಿ ದೇವರು ತನ್ನ ವಾಗ್ದಾನವನ್ನು ತನ್ನ ಜನರಿಗೆ ಮಾತನಾಡುವುದನ್ನು ನೋಡ್ತಾ ಇದ್ದೇವೆ. ಮೊದಲೇ ಶಬ್ದ ಯೆಹೋವನನ್ನು ನಿರೀಕ್ಷಿಸುವವರು. ಆಮೇಲೆ ನಾವು ಯಾವುದನ್ನು ನಿರೀಕ್ಷಿಸ್ತೇವೋ ಅದು ನಮ್ಮ ಜೀವನದಲ್ಲಿ ಬಹಳ ಪ್ರತಿಫಲವನ್ನು ಅಥವಾ ಪರಿಣಾಮಕಾರಿಯಾದಂಥ ಒಂದು ಪ್ರಭಾವವನ್ನು ಬೀರುವಂಥದ್ದಾಗಿರ್ತದೆ. ಇಲ್ಲಿ ದೇವರು ಏನನ್ನ ಬಯಸ್ತಾ ಇದ್ದಾನೆ ನೋಡ್ರಿ, ನೀವು ಬೇರೆ ಯಾವುದನ್ನು ನಿರೀಕ್ಷಿಸಬಾರ್ದು. ಆದರೆ ದೇವರು ಬಯಸ್ತಾ ಇದ್ದೇನೆ ನೀವು ಬರೀ ಯೆಹೋವನನ್ನೇ ನಿರೀಕ್ಷಿಸುವವರಾಗಿರಬೇಕು. ಆಮೇನ್. ಓಕೆ. ಕೆಲವರು ಏನು ಮಾಡ್ತಾರಪ್ಪ ಅಂದ್ರೆ ಅಭಿಷೇಕವನ್ನು ನಿರೀಕ್ಷಿಸ್ತಾರೆ. ಕೆಲವರು ಜನರಿಂದ ಏನಾದರೂ ಸಿಗ್ತದೆ ಅಂತ ನಿರೀಕ್ಷಿಸ್ತಾರೆ. ಆದರೆ ಕಷ್ಟಗಳು ಬರುವಾಗ, ನಮಗೆ ಅವಶ್ಯಕತೆಗಳು ಬರುವಾಗ ನಾವು ನಿರೀಕ್ಷಿಸುವುದು ಮನುಷ್ಯರಿಂದಲೇ ಹೆಚ್ಚಾಗಿರ್ತದೆ, ದೇವರಿಂದ ಅಲ್ಲ. ಆದರೆ ಈ ವಾಕ್ಯದಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ತಾ ಇದ್ದೀವಿ, ಏನಂದರೆ ಯೆಹೋವನ ನಿರೀಕ್ಷಿಸುವ ಹೊಸ ಬಲವನ್ನು ಹೊಂದುವರು ಅಲ್ವಾ. ಯಾಕೆ? ದೇವರಲ್ಲಿ ನಮಗೆ ಬೇಕಾದಂಥ ಬಲ ಅದು ಆಲ್ರೆಡಿ ಸಿದ್ಧವಾಗಿದೆ. ನಮಗೆ ಬೇಕಾದಂಥ ಆರೋಗ್ಯ ಆತನಲ್ಲಿ ಇದೆ. ನಮಗೆ ಬೇಕಾದಂಥ ಒಂದು ಪ್ರಮೋಷನು ನಮ್ಮ ದೇವರಲ್ಲಿ ಉಂಟು. ನಮ್ಮ ದೇವರಲ್ಲಿ ನಮಗೆ ಬೇಕಾದಂಥ ಒಂದು ಪ್ರೊವಿಷನು, ಒಂದು 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 ಸಕ್ಸಸ್ಸು ನಮ್ಮ ದೇವರಲ್ಲಿ ಇದೆ ಅಂತ ನಾವು ಎಂದಿಗೂ ಮರಿಬಾರ್ದು. ಆಮೇಲೆ ಈ ವಾಕ್ಯದಿಂದ ಇವತ್ತು ನಮ್ಮ ಹೃದಯಗಳನ್ನು ಕಟ್ಟಿಕೊಳ್ಳೋಣ. ನಾವು ದೇವರನ್ನು ನಿರೀಕ್ಷಿಸುವುದಕ್ಕಾಗಿ ಪ್ರಾರಂಭ ಮಾಡೋಣ. ಅದೇನೇ ಆಗಿರಲಿ, ಇದು ಚಿಕ್ಕ ವಸ್ತುವಾಗಿರಲಿ, ದೊಡ್ಡ ವಸ್ತುವಾಗಿರಲಿ, ಅದು ಏನೇ ನಮ್ಮ ಒಂದು ಕೆಲಸದಲ್ಲಿ ಆಗಬೇಕಂತ ಒಂದು ಬಿಡುಗಡೆ ಆಗಿರಲಿ, ಅದು ನಮ್ಮ ಒಂದು ಕೋರ್ಟ್ ಕೇಸ್ ಆಗಿರಲಿ, ಅದು ಒಂದು ನಮ್ಮ ಮದುವೆಯ ಜೀವಿತ ಆಗಿರಲಿ, ಅಥವಾ ನಮಗೆ ಮಕ್ಕಳಿಲ್ಲದೆ ಇರ್ಬೋದು, ಮಕ್ಕಳ ಒಂದು 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 ಗರ್ಭ ಫಲ ಆಗಿರಲಿ, ಅಥವಾ ನಮ್ಮ ಸೇವೆ ಆಗಿರಲಿ, ಅಥವಾ ನಾವು ಆರಂಭ ಮಾಡಲಿಕ್ಕಿರುವಂಥ ಹೊಸ ಬಿಸ್ನೆಸ್ಸು, ಹೊಸ ಕೆಲಸ, ಹೊಸ ಒಂದು ಎಜುಕೇಷನ್ ಆಗಿರಲಿ, ಒಂದನ್ನು ಇವತ್ತನ್ನು ತೀರ್ಮಾನಿಸಿಕೊಳ್ಳೋಣ. ನಾನು ಮನುಷ್ಯರಿಂದ ನನ್ನ ಸಕ್ಸಸ್ಸನ್ನು ನಿರೀಕ್ಷಿಸೋದಿಲ್ಲ, ದೇವರಿಂದ ನನ್ನ ಸಕ್ಸಸ್ಸನ್ನು ನಿರೀಕ್ಷಿಸ್ತೇನೆ. ಒಂದು ಸಾರಿ ಒಂದು ಘಟನೆ ನಡೀತು. ಏನಂದರೆ, ಒಬ್ಬ ಅರಸನಿದ್ದ, ಒಬ್ಬ ರಾಜ ಇದ್ದ. ಅವನೇನು ಮಾಡ್ದ ಅಂದರೆ, ಅವನ ಹುಟ್ಟುಹಬ್ಬ ಇತ್ತು. ಅವನ ಹುಟ್ಟುಹಬ್ಬದಲ್ಲಿ ಅವನು ಏನನ್ನು ನೋಡ್ಲಿಕ್ಕೆ ಬಯಸಿದ ಅಂದರೆ, ಈಗ ನನ್ನ ಒಂದು ರಾಜ್ಯದಲ್ಲಿ ಬಹಳ ಜನ ನನ್ನನ್ನು ಹೊಗಳ್ತಾ ಇದ್ದಾರೆ, ಅವ್ರನ್ನ ಪರೀಕ್ಷಿಸ್ಬೇಕಂತ ಏನು ಮಾಡ್ದ ಅಂದರೆ, ತನ್ನ ಹುಟ್ಟುಹಬ್ಬದಲ್ಲಿ ಒಂದು ದೊಡ್ಡ ಔತಣವನ್ನು ಇಟ್ಟ. ಔತಣದಲ್ಲಿ ಅವನು ಎಲ್ಲರಲ್ಲಿ ಒಂದು ಪ್ರಕಟಪಡಿಸಿದ, ಏನಂದರೆ, ನಾಳೆ ನನ್ನ ಒಂದು ಹುಟ್ಟುಹಬ್ಬ ಇದೆ, ಬರ್ತ್ಡೇ ಇದೆ, ಅದಕ್ಕೋಸ್ಕರ ನಿಮಗೋಸ್ಕರ ಒಳ್ಳೆ ಔತಣ ಇರ್ತದೆ. ಔತಣದ ಜೊತೆಗೆ ನಿಮಗೆ ಬೇಕಾದದ್ದೆಲ್ಲವನ್ನ ಇರ್ತದೆ. ನಿಮ್ಗೆ ಬೇಕಾದದ್ದೆಲ್ಲವನ್ನು ತಗೊಳ್ಬೋದು. ಬಟ್ಟೆ ಇರ್ತದೆ, ಬೆಳ್ಳಿ ಇರ್ತದೆ, ಬಂಗಾರ ಇರ್ತದೆ, ನಿಮಗೇನು ಬೇಕಾದೆಲ್ಲ ತಕ್ಕೊಂಡು ಹೋಗ್ಬೋದು ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ. ಸೊ ನಾನು ಹೇಳ್ತೀನಿ ಕೇಳ್ರಿ, ಹಿಂದಿನ ರಾತ್ರಿ ಯಾರೂ ಮಲಗಲಿಲ್ಲ. ಯಾಕಂದರೆ ನಾಳೆ ಅರಸನ ಒಂದು ಹುಟ್ಟುಹಬ್ಬ ಇದೆ. ನಾಳೆ ಅರಸನ ಹುಟ್ಟುಹಬ್ಬದೇ ನಮ್ಗೆ ಬೇಕಾದ್ದೆಲ್ಲವನ್ನು ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಅಂತ ಆಸೆ ಪಟ್ಟರು. ನೋಡ್ರಿ, ಯಾರಿಗೆ ಬೇಡ, ಎಲ್ಲರಿಗೂ ಒಂದಿಲ್ಲ ಒಂದು ಅವಶ್ಯಕತೆ ಇದೆ, ಎಲ್ಲರಿಗೂ ಒಂದಿಲ್ಲ ಒಂದು ಕೊರತೆ ಇದೆ ಅಲ್ವಾ. ಆದರೆ ಮಾರನೇ ದಿನ ಅವರು ಬೇಗನೆ ಎದ್ದು ಅರಸನ ಒಂದು ರಾಜ್ಯದಲ್ಲಿ, ಅರಮನೆಯಲ್ಲಿ ಪ್ರವೇಶಿಸಿದರು. ಎಲ್ರಿಗೂ ತುಂಬ ಸಂತೋಷ. ಮುಂಜಾನೆದು ಸಾಯಂಕಾಲದ ಅರಮನೆಯಲ್ಲಿ ಇರ್ಬೋದು, ಎಲ್ಲ ಫ್ರೀ ಊಟ ಮಾತ್ರ ಅಲ್ಲ, ತಮ್ಮ ಬೇಕಾದ್ದೆಲ್ಲವನ್ನು. ಅನೇಕರಿಗೆ ಅನೇಕ ಕನಸುಗಳಿದ್ದು, ಅಯ್ಯೋ ನನಗೆ ಬಂಗಾರ ಬೇಕು, ನನ್ನ ಮಕ್ಕಳು, ಅದು ಇದು ಎಲ್ಲ ಇತ್ತು. ಎಲ್ಲರೂ ಒಳ್ಳೆ ಊಟ ಮಾಡಿದರು. ಅರಸ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದ. ಎಲ್ಲರೂ ತಮಗೆ ಬೇಕಾದ್ದೆಲ್ಲವನ್ನು ತಕ್ಕೊಂಡು ಹೋಗ್ಲಿಕ್ಕೆ ಆರಂಭ ಮಾಡಿದ್ರು. ಕೆಲವರು ಬೆಳ್ಳಿ, ಬಂಗಾರ, ಬಟ್ಟೆಗಳು ಅಲ್ಲ, ವಜ್ರ ವೈಡೂರ್ಯ ಎಲ್ಲವನ್ನ ಒಂದೊಂದಾಗಿ ತಕ್ಕೊಂಡು ಹೋಗ್ಲಿಕ್ಕೆ ಆರಂಭ ಮಾಡಿದರು. ಅರಸನು ಕೂಡ ಬಹಳ ಸಂತೋಷವಾಗಿದ್ದ. ಇವತ್ತು ನೋಡಿ, ಅದನ್ನ ನನ್ನ ರಾಜ್ಯದ ಎಲ್ಲ ಜನರು ತುಂಬ ಸಂತೋಷವಾಗಿದ್ದಾರಂತ ಅವನು ಅವ್ರ ಜೊತೆಗೆ ಸಂತೋಷ ಪಡ್ತಾ ಇದ್ದ. ಎಲ್ಲರೂ ಊಟ ಮಾಡಿ ತಮ್ಮ ಬೇಕಾದೆಲ್ಲವನ್ನ ತಕ್ಕೊಂಡು ಹೋದರು. ಕಡೆಗೆ ಜನ ಕಡಿಮೆ ಆದರು. ಆಮೇಲೆ ನಂತರ ಅವನು ತನ್ನ ಬಲಗಡೆಯಲ್ಲಿ ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ, ಅವನು ಏನು ತಕ್ಕೊಳ್ಳಿಲ್ಲ, ಅವನು ಅರಸನ ಪಕ್ಕ ನಿಂತ್ಕೊಂಡಿದ್ದಾನೆ. ಅರಸ ಅವನ ನೋಡಿ ಕೇಳ್ತಾನೆ, ಯಾಕಪ್ಪ ನೀನು ಏನು ತಗೊಳ್ಳೇ ಇಲ್ಲ,
ಏನು ಬೇಕಿತ್ತು ನಿನಗೆ? ಅವನು ಹೇಳ್ತಾನೆ, ಅರಸ ನನಗೆ ಅವೇನು ಬೇಡಪ್ಪ, ನನಗದು ಏನು ಬೇಡ ಅಂತ ಹೇಳ್ತಾನೆ. ಅವಾಗ ಅರಸನಿಗೆ ಬಹಳ ಟೆನ್ಷನ್ ಆಗಿಬಿಡ್ತದೆ. ಅರೆ ನೀನು ಏನು ಬೇಡ ಅಂತ ಇದ್ದೆ, ಮತ್ತೆ ನಾನು ಇದನ್ನು ಬಿಟ್ಟು ಮತ್ತೆ ನಿನಗೇನು ಕೊಡಲಿಕ್ಕೆ ಸಾಧ್ಯ? ನನ್ನ ಕಡೆ ಎಲ್ಲ ಇದ್ದದ್ದನ್ನೆಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ, ನೀನು ಕೂಡ ಸಂತೋಷ ಪಡು, ನಿನಗೇನು ಬೇಕು ಅದನ್ನು ನೀನು ತಕ್ಕೊಂಡು ನಿನ್ನ ಮನೆಗೆ ಹೊರಡು ಅಂತ ಹೇಳ್ತಾನೆ. ಆವಾಗ ವ್ಯಕ್ತಿ ಹೇಳಿರುವಂಥ ಮಾತು ಬಹಳ ಚೆನ್ನಾಗಿರ್ತದೆ. ಅವನು ಹೇಳ್ತಾರೆ ಗೊತ್ತಾ, ಅರಸನೇ ಈ ಬೆಳ್ಳಿ ಬಂಗಾರ ನಾನು ತಕ್ಕೊಂಡು ಹೋಗ್ಬೋದು, ಆದರೆ ಈ ಬೆಳ್ಳಿ ಬಂಗಾರ ನಾಳೆ ಮುಗಿದು ಹೋಗ್ತದೆ. ಅರಸ, ಈ ಬೆಳ್ಳಿ ಬಂಗಾರಕ್ಕಿಂತಲೂ ನನಗೆ ನೀನು ಬೇಕು ಅಂತ ಹೇಳ್ತಾನೆ. ಆಮೇಲೆ ನನಗೆ ನೀನು ಬೇಕು, ನೀನಿದ್ರೆ ಇಡೀ ಎಲ್ಲ ಇದ್ದಂಗೆ, ನೀನಿಲ್ಲ ಅಂದರೆ ಏನೂ ಇಲ್ದಂಗೆ ಅರಸ. ಹೀಗಾಗಿ ನನಗೆ ಎದ್ರ ಮೇಲೇನೂ ಆಸೆ ಇಲ್ಲ, ನಾನು ನಿನ್ನ ಜೊತೆಗೆ ಇರಬೇಕು, ನಾನು ನಿನ್ನಲ್ಲಿಯೇ ನನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ಹೊಂದಿಕೊಳ್ಳಬೇಕು ಅಂತ ಹೇಳ್ತಾನೆ. ಆಮೇಲೆ ಪ್ರಿಯರೇ ನೋಡಿ, ಇಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾನೆ, ಯೆಹೋವನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅರಸನಿಗೆ ತುಂಬ ಸಂತೋಷ ಆಗತ್ತೆ. ಅರಸ ಹೇಳ್ತಾನೆ, ನಿಜವಾಗಲೂ ನನಗೆ ಹೃದಯ ತುಂಬಿ ಬರ್ತಾ ಇದೆ ನೀ ಇಂಥ ಮಾತನ್ನು ಮಾತನಾಡೋದಕ್ಕಾಗಿ. ಎಲ್ಲರೂ ಬಂದರೂ ತಮಗೆ ಬೇಕಾದರೂ ತಕ್ಕೊಂಡು ಹೋಗ್ಬಿಟ್ರು, ಆದರೆ ನೀನು ಮಾತ್ರ ನಾನು ಬೇಕಂತ ಕೂಗ್ತಾ ಇದ್ದೀಯ. ಆಮೇಲೆ ಇವತ್ತು ದೇವರ ಮಕ್ಕಳನ್ನು ನೋಡ್ರಿ, ಅನೇಕರು ಯೇಸು ಸ್ವಾಮಿ ಕಡೆ ಬರ್ತಾ ಇದ್ದಾರೆ, ಸ್ವಸ್ಥತೆಗಾಗಿ ಬರ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬಿಡುಗಡೆಗೆ ಬರ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆಮೇಲೆ ಯಾವುದು ಬೇಕು? ನೀವು ಮತ್ತು ನಾವು ತೀರ್ಮಾನಿಸಬೇಕು, ಯೇಸು ಬೇಕಾ ಅಥವಾ ಅದ್ಭುತ ಬೇಕಾ? ಆಮೇಲೆ ಅದ್ಭುತ ಇವತ್ತಿದೆ, ನಾಳೆ ಇಲ್ಲ, ಆದರೆ ಯೇಸು ಇದ್ದರೆ ಪ್ರತಿದಿನ ಅದ್ಭುತ. ಯೇಸು ನಮ್ಮ ಜೊತೆಗಿದ್ರೆ ಪ್ರತಿದಿನ ನಮಗೆ ಆಶೀರ್ವಾದ. ಯೇಸು ನಮ್ಮ ಜೊತೆಗಿದ್ರೆ ಪ್ರತಿದಿನ ಬಿಡುಗಡೆ. ಯೇಸು ನಮ್ಮ ಜೊತೆಗಿದ್ರೆ ಶತ್ರು ನಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಹೊಸ ಬಲವನ್ನು ಹೊಂದುವರು. ಆ ಅರಸವನಿಗೆ ಹೇಳ್ದ, ಇಂದಿನಿಂದ ನಾನು ನನ್ನ ಒಂದು ಆಡಳಿತ ಮುಗಿದ ನಂತರ ಈ ರಾಜ್ಯಕ್ಕೆ ನೀನೇ ನೆಕ್ಸ್ಟ್ ಅರಸನಾಗ್ತೀಯ ಅಂತ ತನ್ನ ಅರಸತನವನ್ನೇ ಅವನನ್ನು ಬಿಟ್ಟು ಕೊಟ್ಟು ಬಿಡ್ತಾನೆ. ಆಮೇಲೆ ದೇವರ ವಾಕ್ಯಗಳಿಂದ ಇವತ್ತು ನಮ್ಮನ್ನು ಬಲಪಡಿಸ್ಲಿ. ನಮ್ಮ ಯೇಸು ಸ್ವಾಮಿನೂ ಸಹ ಹೇಳಿದ, ಏನಾದ ಗೊತ್ತಾ? ಆಮೇಲೆ ಪ್ರಾಣವನ್ನು ಕೊಟ್ಟ ಮೇಲೆ ಸಮಸ್ತವನ್ನೇ ಆತನು ಕೊಡುವನಲ್ಲವೇ. ಹಲ್ಲೆಲೂಯ. ಇವತ್ತು ನಾವು ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಆ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಆತನ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಬೇಕಾದ್ದು ಎಲ್ಲವೂ ನಮ್ಮನ್ನು ಹಿಂಬಾಲಿಸಲಿಕ್ಕೆ ಬರ್ತದೆ. ಬನ್ನಿ, ಈ ವಾಕ್ಯಗಳಿಂದ ನಿಮ್ಮ ಜೀವನಗಳನ್ನು ದೇವರು ಆಶೀರ್ವದಿಸಲಿ. ನಿಮಗೆ ಈ ದಿನ ಶುಭವಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಪ್ರತಿದಿನ ಮುಂಜಾನೆ ಒಂದು ಹೊಸ ವಾಕ್ಯದೊಡನೆ ನಿಮ್ಮ ಸನ್ನಿಧಿಗೆ ಬರುವಂಥ ಕೃಪೆಯನ್ನು ಕೊಟ್ಟಿದ್ದೀರಾ. ನಮ್ಮನ್ನು ಅನೇಕ ಜನರು ಕೇಳ್ತಾ ಇದ್ದಾರಪ್ಪ, ನಾವು ನಂಬುತ್ತೇವೆ ದೇವರೇ, ಅವರ ಜೀವನಗಳು ಬದಲಾಗಲಿ ಸ್ವಾಮಿ, ಅವ್ರ ಕುಟುಂಬಗಳು ಬದಲಾಗಲಿ ಸ್ವಾಮಿ. ಅವರು ಯಾವುದಕ್ಕಾಗಿ ಎದುರು ನೋಡ್ತಾ ಇದ್ದಾರೋ, ಯಾವ ಅದ್ಭುತ, ಯಾವ ಬಿಡುಗಡೆ, ಯಾವ ಆಶೀರ್ವಾದ, ಯಾವ ಸೌಖ್ಯತೆಗೋಸ್ಕರ ಎದುರು ನೋಡ್ತಾ ಇದ್ದಾರೋ, ಅವರಿದ್ದಲ್ಲಿಯೇ ಈಗಲೇ ಯೇಸುವಿನ ನಾಮದಲ್ಲಿ ಆ ಸಂಪೂರ್ಣತೆಯ ಆಶೀರ್ವಾದ ಅವರ ಜೀವನಗಳನ್ನು ತುಂಬಿಕೊಳ್ಳಲಿದ್ದಾಗಿ ಅವರನ್ನು ಆಶೀರ್ವದಿಸ್ತಾ, ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇಲೆ ದೇವರೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾಳೆ ಮುಂಜಾನೆ ಮತ್ತೊಂದು ಹೊಸ ವಾಕ್ಯದೊಂದಿಗೆ ನಾವು ಸೇರಿ ಬರೋಣ. ಗಾಡ್ ಬ್ಲೆಸ್ ಯು.